ಓದಿದ್ದೀನಿ, ಡಿ ವಿ ಜಿಯವ್ರ ಮೇಲೆ ನನಗೆ ಗೌರವ ಇದೆ. ಮೋರ್ ದ್ಯಾನ್ ಕವಿ ಅನ್ನೋದಕ್ಕಿಂತ ಮಗನನ್ನು ಬೆಳೆಸಿದ್ರಲ್ಲ ಡಿ ವಿ ಜಿ, ಅದ್ರ ಬಗ್ಗೆ ಅಂತೂ ನನಗೆ ಭಾಳ ಗೌರವ ಇದೆ. ಗೊತ್ತಿರಬೇಕಲ್ಲ, ಅವ್ರ ಮಗ PhD ಮಾಡಬೇಕು ಅಂತಂದಾಗ ಕತೆ ಏನಾಗುತ್ತೆ ಅಂದರೆ, MSc ಮಾಡಿರ್ತಾರೆ. MSc ಮಾಡಿದ್ದಾದಮೇಲೆ ಏನು ಮಾಡಬೇಕು ಅಂತಿದೀಯಾ ಅಂತ ಕೇಳ್ತಾರೆ ಡಿ ವಿ ಜಿ ಮಗನ್ನ. BG ಸ್ವಾಮಿ ಹೇಳ್ತಾರೆ, ನಾನು ಯಾವ್ದಾನ ಕೆಲಸಕ್ಕೆ ಸೇರ್ಕೊಳ್ಳ ಅಂತಿದ್ದೀನಿ ಅಂತ. ಏನಕ್ಕೆ ಅಂದರೆ, ನಾನು ದುಡಿದ್ಬಿಟ್ಟು PhD ಮಾಡೋಣ ಅಂತಿದ್ದೀನಿ ಅಂತಂತಾರೆ. ದುಡ್ದು ಏನು ಬೇಕು ನಿಮಗೆ? ದುಡ್ಡು ಬೇಕಾ? ಏನಕ್ಕೆ ಬೇಕು? ನಾನು ಮೈಕ್ರೋಸ್ಕೋಪ್ ಬೇಕು, ಅದಕ್ಕೆ ಮೈಕ್ರೋಟೋಮ್ ಬೇಕು, ಸ್ಟೈನ್ಸ್ ಬೇಕು ಅಂತ. ನಾನು ಕೊಡಿಸ್ತೀನಿ, ಅದನ್ನ ತೊಗೊಂಡು ಮಾಡು ಅಂತಂತಾರೆ. BG ಸ್ವಾಮಿ ತೊಗೊಂಡು ಮನೇಲೇ ಕೂತ್ಕೊಂಡು ರಿಸರ್ಚ್ ಮಾಡ್ತಾರೆ. ನನಗೆ ಗೊತ್ತಿರೋರಲ್ಲಿ ಅಟ್ಲೀಸ್ಟ್ ಇನ್ ಇಂಡಿಯಾ ಮನೆಯಲ್ಲೇ ಕೂತ್ಕೊಂಡು ರಿಸರ್ಚ್ ಮಾಡಿ PhD ತೊಗೊಂಡಿರೋದು ಏಕೈಕ ವ್ಯಕ್ತಿ BG ಸ್ವಾಮಿ. ಗ್ರೇಟ್. ಮನೆಯಲ್ಲೇ ಕೂತ್ಕೊಂಡೆಲ್ಲ ಮಾಡಿ ಸೂಪರ್. ಆ ರೀತಿ ಮಗನ ಎನ್ಕರೇಜ್ ಮಾಡಿದ್ದು. ಅವರು ಏನು ಡಿ ವಿ ಜಿ ಗೊತ್ತಲ್ಲ ಎಷ್ಟು ಬಡತನದಲ್ಲಿದ್ದರು ಅಂತ. ಅಷ್ಟು ಬಡತನದಲ್ಲಿದ್ದರೂ BG ಸ್ವಾಮಿ ಮಗನಿಗೆ PhDಗೆ ಅಂತ ಮೈಕ್ರೋಸ್ಕೋಪ್ ಕೊಡಿಸ್ತಾರೆ, ಮೈಕ್ರೋಟೋಮ್ ಕೊಡಿಸ್ತಾರೆ, ಸ್ಟೈನ್ಸ್ ಕೊಡಿಸ್ತಾರೆ. ಆ ದೃಷ್ಟಿನಲ್ಲಿ ನನಗೆ ಐ ಹ್ಯಾವ್ ಮೈ ಅಡ್ಮಿರೇಷನ್ ಟು ಹಿಮ್ ಮೋರ್ ಆ್ಯಸ್ ಎ ಫಾದರ್ ಹೂ ಬ್ರಾಟ್ ಅಪ್ ಸಚ್ ಎ ಗ್ರೇಟ್ ಸನ್, ಬಿಲ್ಡ್ ಸಚ್ ಎ ಗ್ರೇಟ್ ಸನ್. ಅಫ್ಕೋರ್ಸ್ ಕಗ್ಗ ಇರಲಿ ಇನ್ನೊಂದಿರಲಿ, ಅದು ಫೇಮಸ್ ಬಿಡಿ. ಅವರ ಜೀವನ ರೀತಿಯೇ ಒಂದು ರೀತಿ ಮಾದರಿ ಎಲ್ಲರಿಗೂ ಹೆಂಗೆ ಬದುಕಬೇಕು ಅಂತ.